ಅದೆಲ್ಲ ಅವ್ರ ಡಿಪಾರ್ಟ್ಮೆಂಟ್. ಫಸ್ಟ್ ಅವ್ರನ್ನೇ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಹರ್ಷಿಕಾ ಆ್ಯಂಡ್ ಭುವನ್ಗೆ ಅಭಿನಂದನೆಗಳು ನನ್ನ ಕಡೆಯಿಂದ ಮದರ್ಹುಡ್ ಹಾಸ್ಪಿಟಲಿಂದ. ನಾನು ಡಾಕ್ಟರ್ ಸಂಗೀತಾ ರಾವ್, ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್, ಮದರ್ಹುಡ್ ಹಾಸ್ಪಿಟಲ್ಸ್ ಇಂದ್ರಾನಗರ್. ಸೊ ಹರ್ಷಿಕಾ ಪೇಷಂಟ್ ಅನ್ನೋದಕ್ಕಿಂತ ಐ ಥಿಂಕ್ ಶಿ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ಹಾಗಾಗಿ ಹೆರಿಗೆ ಚೆನ್ನಾಗಾಯ್ತು. ಡೀಟೇಲ್ಸ್ ಬೇಕಾ? ಓಕೆ. ಸೊ ಹಾಗಾಗಿ ತುಂಬಾ ಒಳ್ಳೆ ದಿನ ದೇವಿ ಮನೆಗೆ ಬಂದಿದ್ದಾಳೆ. ನವರಾತ್ರಿಯ ಮೊದಲನೇ ದಿನ ಯು ಗಾಟ್ ಅ ಗಾಡೆಸ್ ಹೋಮ್. ಸೊ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಚೆನ್ನಾಗಾಯ್ತು. ನೋವು ನ್ಯಾಚುರಲಿ ಹಾಗೆ ನೋವು ಶುರು ಆಯಿತು. ಆ್ಯಂಡ್ ದೆನ್ ಶಿ ಕೇಮ್ ಟು ದ ಹಾಸ್ಪಿಟಲ್. ಆ್ಯಂಡ್ ಮಗು ಪೊಸಿಷನ್ ಸರಿ ಇಲ್ಲದೆ ಇರೋದ್ರಿಂದ ವಿ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಅನ್ ಎಮರ್ಜೆನ್ಸಿ ಸಿಸೇರಿಯನ್. ಸೊ ಸುಸೂತ್ರವಾಗಾಯಿತು, ಏನೂ ತೊಂದರೆ ಇಲ್ಲ. ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಅಭಿನಂದನೆಗಳು. ಮೇಡಮ್, ಈ ಹಿಂದೆ ಯಾರಾದ್ರೂ ಸೆಲೆಬ್ರಿಟಿಗಳನ್ನ ಹ್ಯಾಂಡಲ್ ಮಾಡಿದ್ಯಾ ಅಥವಾ ತುಂಬಾ ಜನ? ನೀವ್ ಹೇಳಿದ್ದೆಲ್ಲ ಹರ್ಷಿಕಾ ಫಾಲೋ ಮಾಡಿದ್ರ? ಆಸ್ ಎ ಪೇಷಂಟ್ ಹೇಳ್ಬೇಕು ಅಂತ ಅಂದ್ರೆ ಚಾಚು ತಪ್ಪದೆ ದೋಸ್ ಮಂತ್ಲಿ ಚೆಕಪ್ಸ್, ಈವನ್ ಇಫ್ ಶಿ ವಾಸ್ ಕಮಿಂಗ್ ಫ್ರಮ್ ಫುಡ್, ಸೊ ಚೆಕಪ್ಸ್ ಆಗ್ಬೋದು, ಸ್ಕ್ಯಾನ್ ಆಗ್ಬೋದು, ಎಲ್ಲ ಶಿ ವಾಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಅಡರಿಂಗ್ ಟು ಇಟ್. ಏನೂ ಇಲ್ಲ ಇದು ಫೋರ್ಸ್ ಮಾಡಬೇಕು ಅದು ಮಾಡಿಸ್ತಿರ್ಲಿಲ್ಲ, ಇದು ಅದು ಏನೂ ಇಲ್ಲ. ಶಿ ವಾಸ್ ಫಾಲೋಯಿಂಗ್ ಎವ್ರಿಥಿಂಗ್ ವಾಟ್ ಐ ಸೇ. ದಟ್ ವೇ ವೆರಿ ಗುಡ್ ಪೇಷಂಟ್. ವಿತ್ ಅ ವೆರಿ ಸಪೋರ್ಟಿವ್ ಹಸ್ಬೆಂಡ್. ದಟ್ಸ್ ಮೋರ್ ಇಂಪಾರ್ಟೆಂಟ್. ಮೇಡಮ್, ಇನ್ನೊಂದು ಏನಂದ್ರೆ ಯೂಶಲಿ ಪ್ರೆಗ್ನೆಂಟ್ ಆದ್ಮೇಲೆ 9 months ವರೆಗೂ ಕೂಡ ತುಂಬಾ ಕೇರ್ ಮಾಡ್ತಾರೆ. ಹೊರಗಡೆ ಹೋಗ್ಬಾರ್ದು, ಈ ಜಾಗಕ್ಕೂ ಹೋಗ್ಬಾರ್ದು, ಮನೆಯಲ್ಲೇ ಇರ್ಬೇಕು. ವಾಕ್ ಮಾಡಿದ್ರು ಕೂಡ ಮನೆಯಲ್ಲೇ ಇರ್ಬೇಕು ಅಂತ ಬಯಸ್ತಾರೆ. ಬಟ್ ಹರ್ಷಿಕಾ ಅವರು 1 week ಇರುವಾಗ ಪ್ರಮೋಷನ್ಸ್ ಎಲ್ಲ ಭಾಗವಹಿಸ್ತಾರೆ. ಖುಷಿ ಆದ್ರೂ ಕೂಡ ಏನಾದ್ರು ಅದ್ರದ್ದು ಅಂದ್ರೆ ಈ ತರ ಮಾಡೋಕ್ಕೆ ಏನಾದ್ರು ಅಡ್ವೈಸ್ ಇದೆಯಾ ಅಥವಾ ನೋ ಪ್ರಾಬ್ಲಮ್ ಯಾರು ಬೇಕಾದ್ರೂ ಓಡಾಡ್ಬೋದು ಆ ಥರ? ಸೊ ಅದನ್ನೇ ನಾನು ಬೇರೆ ಪೇಷಂಟ್ಸ್ಗೂ ಹೇಳ್ತಿರ್ತೀನಿ, ಪ್ರೆಗ್ನೆಂಟ್ ಆದ ತಕ್ಷಣ ಕೆಲಸ ಬಿಡುವಂಥದ್ದು ಅಥವಾ ಮನೇಲಿ ಕೂತ್ಕೊಳ್ಳೋಂಥದ್ದು ಏನು ಆ ಥರ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಯಾಕೆಂದರೆ ಪ್ರೆಗ್ನೆನ್ಸಿ ಕಾಯಿಲೆ ಅಲ್ಲ, ಇಟ್ ಇಸ್ ಜಸ್ಟ್ ಅ ಫಿಸಿಯೋಲಾಜಿಕಲ್ ಥಿಂಗ್. ಸೊ ಹಾಗಾಗಿ ಬಟ್ ರೆಸ್ಟ್ರಿಕ್ಷನ್ಸ್ ಡೆಫಿನೆಟ್ಲಿ ಇರುತ್ತೆ. ಹಾಗಾಗಿ ಏನಾದರೂ ಬ್ಲೀಡಿಂಗ್ ಏನಾದರೂ ಆಗೋದು, ಅರ್ಲಿ ಪ್ರೆಗ್ನೆನ್ಸಿ ಏನಾದರೂ ಬೇರೆ ಮೆಡಿಕಲ್ ತೊಂದರೆಗಳು ಅಲಾಂಗ್ ವಿತ್ ಪ್ರೆಗ್ನೆನ್ಸಿ ಇದ್ದರೆ ನಾವೇ ಹೇಳ್ತೀವಿ ಟ್ರಾವೆಲಿಂಗ್ ಬೇಡ, ಕೆಲಸ ಮಾಡೋದು ಬೇಡ ಅಂತ. ಬಟ್ ಆದಷ್ಟು ಎಷ್ಟು ಆಕ್ಟಿವ್ ಆಗಿರ್ತಾರೋ ಥ್ರೂಔಟ್ ದ 9 months ಇಟ್ ಇಸ್ ಆಕ್ಚುಲಿ ಗುಡ್. ಸೊ ಶಿ ವಾಸ್ ಆಕ್ಟಿವ್ ಥ್ರೂಔಟ್. ಐ ಥಿಂಕ್ ಒಂದು ವಾರದ ಮುಂಚೆನೂ ಐ ಕಾಲ್ಡ್ ಡಾಕ್ಟರ್ ಅಲ್ಲಿ ಹೋಗ್ಬೋದಾ ಇಲ್ಲಿ ಹೋಗ್ಬೋದಾ ಅಂದ್ರೆ ಬೆಂಗಳೂರಲ್ಲಿರಮ್ಮ ದಟ್ಸ್ ದ ಲಾಸ್ಟ್ ಥಿಂಗ್ ಎಲ್ಲಿದ್ರೂ ಸರ್ ದಯವಿಟ್ಟು ಬೆಂಗಳೂರಲ್ಲಿ ಎಮರ್ಜೆನ್ಸಿ ಅಂದ್ರೆ ನಾನು ಅಟ್ಲೀಸ್ಟ್ ಬರ್ಬೋದು ಹಾಸ್ಪಿಟಲ್. ಶಿ ವಾಸ್ ಆಕ್ಟಿವ್ ಥ್ರೂಔಟ್. ಸೊ ರೆಸ್ಟ್ರಿಕ್ಷನ್ಸ್ ಅಂತ ಸುಮಾರು ಜನರಿಗೆ ಪ್ರಶ್ನೆ ಇರುತ್ತೆ. ಬಿಕಾಸ್ ಅದು ನಿಜ, ಡಾಕ್ಟರ್ ಹೇಳಿದಂಗೆ ಕಾಯಿಲೆ ತರ ಮಾಡ್ಬಿಡ್ತಾರೆ. ಪ್ರೆಗ್ನೆಂಟ್ ಆಗಿದ ತಕ್ಷಣ ಮನೇಲೇ ಇರಬೇಕು ಎನಿಥಿಂಗ್ ಎಲ್ಸ್ ಡಾಕ್ಟರ್ ಪ್ರಶ್ನೆ? ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಕೇಳಿ ಸಿಗಲ್ಲ. ಏನೋ ಡೌಟ್ಸ್ ಇದೆ ಪ್ರೆಗ್ನೆನ್ಸಿ ಬಗ್ಗೆ ಅಥವಾ ಯಾರಾದ್ರೂ ಪ್ರೆಗ್ನೆಂಟ್ ಆಗ್ಬೇಕು ಅಂತಿದ್ರೆ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಎಸ್, ಆಫ್ ಕೋರ್ಸ್ ಎಸ್, ಬರೀ ಹೆಣ್ಮಕ್ಳದಲ್ಲ, ಗಂಡಸರು ಕೂಡ. ನನಗೂ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಅದು ಡಾಕ್ಟರ್ ಮುಗಿಸ್ಬಿಡುದ? ನಾನು ಎಷ್ಟು ಟೈಮ್ ಕೊಟ್ಟಿದ್ದೆ ಅಂತ. ಓಕೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ನನಗಂತೂ ಇವತ್ತು ಒಂದು ತುಂಬ ಖುಷಿಯಾಗಿರೋ ದಿವಸ. ಸೊ ಅದು ಗರ್ಲ್ ಪಾಪ ಅಂತಂದಾಗ ಅಪ್ಪಂದರಿಗೆ ಇನ್ನೂ ಖುಷಿನೇ. ಸೊ ತುಂಬ ಖುಷಿ ಇದೆ. ನೀವೆಲ್ಲ ಬಂದಿದ್ದು ತುಂಬ ಖುಷಿ. ಸ್ವೀಟ್ಸ್ ಆಮೇಲೆ ತಿನ್ನೋಣ. ಕೇಳೋ ಪ್ರಶ್ನೆಗೆ ಒಂದ್ಸಲ ಉತ್ತರ ಕೊಟ್ಬಿಡ್ತೀನಿ. ಏನು ಅಂತಂದರೆ, ನಾನು ನನ್ನ ಈ 9 ತಿಂಗಳು, ಇವರ 9 ತಿಂಗಳಿಗೆ ನಾನು ನನ್ನ 9 ತಿಂಗಳನ್ನು ಡೆಡಿಕೇಟ್ ಮಾಡಿದ್ದೇನೆ. ನಾನು ಅವ್ರ ಜೊತೆ ಇದ್ದೆ. ಯಾಕೆಂತಂದರೆ ಯಾವತ್ತೂ ಈ ಪ್ರೆಗ್ನೆನ್ಸಿ ಅನ್ನುವಂಥದ್ದು ನಾವು ಹೆಣ್ಣು ಮಕ್ಕಳದ್ದು ಅಂತ ಅಂದ್ಕೊಂಡಿದ್ದೀವಿ. ಅವ್ರು ಹೆಣ್ಮಕ್ಳು ಬರೀ ಹೆಣ್ಣು ಮಕ್ಕಳಲ್ಲ, ಅವ್ರು ಕ್ಯಾರಿ ಮಾಡ್ತಾರೆ. ಆದರೆ
ಅವರ ಜೊತೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತಗೋಬೇಕು ಅನ್ನೋದು ಅವ್ರ ಜೊತೆ ಇರುವಂಥದ್ದು ಎಲ್ಲ ಏನೇನು ಕೆಲಸ ನಮ್ಮ ಕೈಯಿಂದ ಮಾಡೋಕ್ಕಾಗುತ್ತೋ ಮಾಡಿದ್ದೀನಿ. ಆ ಖುಷಿ ನನಗಿದೆ. ಸೊ ಗಂಡು ಮಕ್ಕಳು ನಮ್ಮ ಅಪ್ಪಂದಿರ ಕಾಲದಲ್ಲಿ ಹೆಂಗೆ ಅಂತಂದರೆ ನನ್ನ ಅಪ್ಪನಿಗೆ ಇನ್ನೂ ಮಕ್ಕಳಿದೆ ನಿಂತ್ಕೊಳ್ಳೋಕೆ ಕರೆಕ್ಟಾಗಿ ಬರಲ್ಲ. ಸೊ ಆ ಥರ ಇತ್ತು. ಬಟ್ ಇವಾಗ ಹಂಗಿಲ್ಲ. ನಾವು ಕೂಡ ಅವ್ರ ಜೊತೆ ಭಾಗಿಯಾಗಿ ಅವರ ಕಷ್ಟ ಏನಿದೆ, ಸುಖ ಏನಿದೆಯೋ, ನೋವು ಏನಿದೆಯೋ, ಖುಷಿ ಏನಿದೆಯೋ ಅದರಲ್ಲಿ ಭಾಗಿಯಾಗಬೇಕು ಅನ್ನೋದು ನನ್ನ ಅನಿಸಿಕೆ. ಆ ಪ್ರಶ್ನೆ ಪ್ರೆಗ್ನೆನ್ಸಿ ಬೇಬಿ ಒಂದು ಥೀಮಲ್ಲಿ ಇತ್ತು. ಸೊ ಮಗು ನವರಾತ್ರಿ ಟೈಮಲ್ಲಿ ಇಟ್ಟಿರೋದ್ರಿಂದ ದೇವಿ ಹೆಸರಲ್ಲಿ ಆಲ್ರೆಡಿ ಬೆಡ್ ನೇಮ್ ಇಟ್ಟಿದ್ದೀರಾ? ತುಂಬಾ ಜನ ಇನ್ಫ್ಯಾಕ್ಟ್ ಹೇಳಕ್ ಶುರು ಮಾಡ್ತಾ ಇದಾರೆ, ಲೈಕ್ ದೇವಿ ಹೆಸರು ಇಡಬೇಕು, ದೇವಿ ರೂಪದಲ್ಲಿ ಮಗು ಹುಟ್ಟಿದೆ ನವರಾತ್ರಿ ಮೊದಲನೇ ದಿನ ಅಂತ. ಅದೆಲ್ಲ ಇನ್ನು ಡಿಸ್ಕಷನ್ಸ್ ಆಗ್ಬೇಕಂದ್ರೆ ಸಮಯ ಎಲ್ಲ ನೋಡಿ ಅಕ್ಷರ ಎಲ್ಲ ಬರ್ಬೇಕಲ್ಲ, ಅದೆಲ್ಲ ಇನ್ನು ಏನು ಚೆಕ್ ಮಾಡಿಲ್ಲ. ಈಗ ಅಷ್ಟೇ ಹಾಸ್ಪಿಟಲ್ ಇಂದ ಆಚೆ ಹೋಗ್ತಾ ಇದೀವಿ. ನಾನು ಕುಕ್ಕಿ ಅಂತ ಕರೀತೀನಿ. ಎಲ್ಲರೂ ಯಾಕೆ ಕುಕ್ಕಿ ಅಂತ ಅಷ್ಟೊತ್ತಿಗೆ ಯಾರೋ ಬಂದು ಯಾಕೆ ಕುಡ್ಕಿ ಅಂತ ಹೇಳಿದ್ದೀರ. ಕುಕ್ಕಿ ಅಂದ್ರೆ ಈ ಬಿಸ್ಕೆಟ್ ಕುಕ್ಕಿ ನನಗೆ ತುಂಬಾ ಇಷ್ಟ. ಕುಕ್ಕೀಸ್ ಅಂತೀವಲ್ಲ, ಅದು ತುಂಬಾ ಇಷ್ಟ. ಕುಕ್ಕೀಸ್ ಅಂತ ಹೇಳೋದು. ಅದಕ್ಕೆ ಇವಾಗ ಇದು ಬರೀ ಕುಕ್ಕಿ ಅಂತ ಹೇಳಿದ್ವಿ. ಇವ್ರಿಗೆ ಇಷ್ಟ ಇಲ್ಲ. ಇವ್ರ ತಂಗಿ ಅಲ್ಲ ಅಕ್ಕಂದು ನಾಯಿ ಮರಿ ಹೆಸರು ಕುಕ್ಕಿ ಅಂತ. ಸೊ ಅದಕ್ಕೆ ಬೇಡ ಅಂತಂದ್ರೆ, ಬಟ್ ನನಗೆ ಇಷ್ಟ. ಅದಕ್ಕೆ ನಾನು ಕುಕ್ಕಿ ಅಂತ ಕರೀತಾರೆ. ಅದು ಒಬ್ಬೊಬ್ರು ಇಟ್ಬಿಟ್ಟಿದ್ದಾರೆ. ಇವರು ನನ್ನ ಸಿಸ್ಟರ್ ಚಿನ್ನಕ್ಕ ಅಂತಿದ್ದಾರೆ, ಚುಪ್ಪಕ್ಕ ನಮ್ಮ ಮಾವ ಚುಪ್ಪಕ್ಕ ಬೊಂಬಚ್ಚಿ ಅಂತ ಕರೀತಾರೆ. ಸೊ ಇವ್ರು ಕೇಳ್ತೀನಿ ಯಾವ್ದು ಹೆಸರು ಇಷ್ಟ ಅದನ್ನೇ ಫಿಕ್ಸ್ ಮಾಡ್ತೀವಿ. ಎಸ್, ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ಲರೂ. ನಾನು ಪ್ರಶ್ನೆಗೆ ಉತ್ತರ ಹೇಳ್ಕೊಂಡು ಬಂದೆ, ಬಟ್ ಥ್ಯಾಂಕ್ ಯು ಎಲ್ಲರೂ ಇವತ್ತು ಇಲ್ಲಿ ಸೇರಿದ್ದಕ್ಕೆ. ಇದೊಂದು ಬ್ಯೂಟಿಫುಲ್ ಜರ್ನಿ. ನೀವೆಲ್ಲರೂ ನನ್ನ ಜೊತೆಗೆ ಈ ಜರ್ನಿಯಲ್ಲಿ ಭಾಗಿಯಾಗಿದ್ದೀರಾ ಅಂತ ಹೇಳಕ್ ನನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅದು ನಾವು ಪ್ರೆಗ್ನೆನ್ಸಿ ರಿವೀಲ್ ಮಾಡ್ದಾಗ್ಲಿಂದಾನು, ಅದಕ್ಕಿಂತ ಮುಂಚೆ ಕಾರ್ಯಕ್ರಮಗಳಿಂದಾನು, ನಾವೊಂದು ಕೊಡವ ಸಂಪ್ರದಾಯದಲ್ಲಿ ಏನು ಒಂದು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ವಿ, ಅಲ್ಲಿಂದ ಅದಾದ್ಮೇಲೆ ನನ್ನ ಸಿನಿಮಾ ಪ್ರಮೋಷನ್ಸ್ ಇಂದ ಹಿಡಿದು ಫೋಟೋ ಶೂಟ್ಸ್ ಇಂದ ಹಿಡಿದು ಪ್ರತಿಯೊಂದು ಫೇಸ್ ಅಲ್ಲೂ ನೀವೆಲ್ಲರೂ ಭಾಗಿಯಾಗಿದ್ದೀರಾ. ಸೊ ಅದಕ್ಕೆ ಇವತ್ತು ನಮ್ಮ ಮನೆ ಮಹಾಲಕ್ಷ್ಮಿ, ಪುಟ್ಟ ಲಕ್ಷ್ಮಿನ ನಾವು ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದ್ಸತಿ ನಿಮ್ಗೆಲ್ಲರಿಗೂ ಒಂದು ಈ ಒಂದು ಆಸ್ಪತ್ರೆಯಲ್ಲಿ ನಮ್ಗೆ ಆಗಿರುವಂತ ಒಳ್ಳೆ ಎಕ್ಸ್ಪೀರಿಯನ್ಸ್, ನಮ್ಮ ಡಾಕ್ಟರ್ ಜೊತೆ ಆಗಿರುವಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಲ್ಲಿ ಕರ್ಸಿದ್ವಿ. ಡಾಕ್ಟರ್ ಸಂಗೀತಾ ಅವರು ಅವ್ರು ಹೇಳ್ದಂಗೆ ನನಗೆ ಅವರು ಒಂದು ಆಲ್ಮೋಸ್ಟ್ 3 ವರ್ಷದಿಂದ ಪರಿಚಯ. ನಾನು ಆಕ್ಚುಲಿ ಒಂದು ಸಾಕಷ್ಟು ನೀವು ನೋಡ್ತಾ ಇರ್ತೀರ, ಸಾಕಷ್ಟು ಪ್ರಮೋಷನ್ಸ್ಗಳು ಮಾಡ್ತಾ ಇರ್ತೀನಿ, ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು, ಸಾಕಷ್ಟು ಹಾಸ್ಪಿಟಲ್ಸ್, ಕ್ಲಿನಿಕ್ಸ್ಗಳ ಪ್ರಮೋಷನ್ಸ್ ಮಾಡ್ತಾ ಇರ್ತೀನಿ. ಸೊ ಡಾಕ್ಟರ್ ಹೀಗೆ ಒಂದು ಪ್ರಮೋಷನ್ ಅಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದು ನನಗೆ ಅನ್ಸಿದ್ದು ಏನಂದ್ರೆ, ಶಿ ಇಸ್ ವೆರಿ ಜೆನ್ಯೂನ್ ಅಂಡ್ ನಮ್ಗೆ ಒಂಥರ ಡಾಕ್ಟರ್ ಫೀಲ್. ಈಗ ಡಾಕ್ಟರ್ ಅಂತ ಹೇಳಿದ ತಕ್ಷಣ ಅಯ್ಯೋ ಇಂಜೆಕ್ಷನ್ ಚುಚ್ತಾರೆ ಇವ್ರು, ಹಾಗೆ ಆ ಒಂದು ಭಯ ಇರುತ್ತೆ. ಬಟ್ ಇವ್ರ ಜೊತೆ ಒಂದು ರ್ಯಾಪು ಹೇಗೆ ಬಿಲ್ಡ್ ಆಯ್ತು ಅಂತ ಹೇಳಿದ್ರೆ ನನಗನ್ಸಿದ್ದು, ಅವಾಗಿನ್ನೂ ಮದ್ವೆ ಆಗಿರ್ಲಿಲ್ಲ, ಏನೂ ಇರ್ಲಿಲ್ಲ. ನನಗನ್ಸಿದ್ದು ಏನಂದ್ರೆ, ನಾನ್ ಮದ್ವೆ ಆಗಿ ನನ್ನ ಮಗು ಇವ್ರ ಕೈಯಲ್ಲೇ ಡೆಲಿವರ್ ಆಗ್ಬೇಕು ಅಂತ ಹೇಳ್ಕೊಂಡು ದಟ್ ವಾಸ್ ವಾಟ್ ಐ ಸ್ಪೋಕ್ ಟು ಹರ್ ಫಸ್ಟ್. ಅಂಡ್ ಹಂಗೆ ಆಯ್ತು. ಅಂಡ್ ಮದರ್ಹುಡ್ ಹಾಸ್ಪಿಟಲ್ ಇಂದ್ರಾನಗರ್ ಕೂಡ ಅಷ್ಟೇ ತುಂಬಾನೇ ಕೇರ್ ತಗೊಂಡ್ರು. ನರ್ಸಿಂಗ್ ಸ್ಟಾಫ್ಸ್ ಎಲ್ಲರೂ, ನಮ್ಮ ನರ್ಸಿಂಗ್ ಸ್ಟಾಫ್ ಅಲ್ಲೇ ಇದಾರೆ, ಅಂಬಿಕಾ, ಸೋ ಸ್ವೀಟ್, ಮಾಲಾ ನನ್ಗೆ ಸ್ನಾನ ಮಾಡಿಸ್ತಾ ಇದ್ರು. ಅಂಡ್ ಲೈಕ್ ಲಿಟ್ರಲಿ ರಾತ್ರಿ ಇನ್ನೊಬ್ರು ಸಿಸ್ಟರ್, ರಾತ್ರಿ ಸಿಸ್ಟರ್ ಹೆಸರೇನು ಅಂಬಿಕಾ ಸಿಸ್ಟರ್? ಸುನೀತಾ ಸಿಸ್ಟರ್. ಎಷ್ಟು ಅಂದ್ರೆ ಮಗು, ಯಾಕಂದ್ರೆ ನಮಗೆ ಗೊತ್ತಿಲ್ಲ, ನಾವು ಹೊಸ ಪೇರೆಂಟ್ಸ್, ಇಟ್ ಇಸ್ ನಾಟ್ ಈಸಿ, ಇಟ್ ಇಸ್ ರಿಯಲಿ ನಾಟ್ ಈಸಿ. ಯಾರ್ಯಾರ ಅಪ್ಪ ಅಮ್ಮಂದ್ರು ಆಗಿದ್ದೀರಾ, ನಿಜವಾಗ್ಲೂ ನಿಮ್ಗೆಲ್ಲರಿಗೂ ದೊಡ್ಡ ಚಪ್ಪಾಳೆ. ಗ್ರೇಟ್ 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 ಯು ಆರ್. ಯಾಕಂದ್ರೆ ಇಟ್ಸ್ ನಾಟ್ ಈಸಿ. ಮಗು ಯಾವಾಗ ಹೊಟ್ಟೆ ಹಸಿಯುತ್ತೆ, ಯಾವಾಗ ಡೈಪರ್ ವೇಟ್ ಮಾಡ್ಕೊಂಡಿದೆ, ಯಾವಾಗ ಏನು ಗೊತ್ತಾಗಲ್ಲ ನಮ್ಗೆ, ಬಿಕಾಸ್ ನಾವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಇವರೆಲ್ಲರ ಸಹಾಯ ಇದ್ದಿದ್ರಿಂದ ನಮ್ಗೆ ಇಟ್ ವಾಸ್ ಈಸಿ. ಒಂದು ಬೆಲ್ ಮಾಡಿದ ತಕ್ಷಣ ಓಡ್ ಬರೋರು, ಚೆಕ್ ಮಾಡೋರು, ಏನ್ ಪ್ರಾಬ್ಲಮ್ ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡೋರು, ಮಗುನ ಹೆಂಗ್ ರ್ಯಾಪ್ ಮಾಡ್ಬೇಕು ಅಂತ ಹೇಳ್ಕೊಡೋರು. ಸೊ ಬೇಕು, ಈ ತರದ್ ಒಂದು ಹೆಲ್ಪ್ ಬೇಕು. ಸೊ ಥ್ಯಾಂಕ್ ಯು ಮದರ್ಹುಡ್ ಹಾಸ್ಪಿಟಲ್ಸ್, ಟು ದ ಹೋಲ್ ನರ್ಸಿಂಗ್ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ ಯು. ಡಾಕ್ಟರ್ ಸಂಗೀತಾ ಅವ್ರಿಗೂ ಥ್ಯಾಂಕ್ ಯು. ನಾನು ಪೇನ್ ಬಂದಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು ಟೆನ್ಷನ್ ಬೇಡ, ಏನು ಆಗಲ್ಲ, ಆರಾಮಾಗಿ ನಿಮ್ಮ ಮಗುನ ಏನ್ ಹೇಳೋದು ಆಚೆ ತರೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹಂಗೆ ಮಾಡಿದ್ರು ಅವರು. ನವರಾತ್ರಿ ಮೊದಲನೇ ದಿನ ನಮ್ಮ ಮನೆಯ ಮಹಾಲಕ್ಷ್ಮಿನ ಅವ್ರು ನನ್ನ ಕೈಗೆಲ್ಲ ಓನ್ ಕೈ ಕೊಟ್ರು ಮೊದಲು. ಸೊ ಎಸ್, ಇವರು ಇದ್ರು ಆಪರೇಷನ್ ಥಿಯೇಟರ್. ನನಗೇನು ಗೊತ್ತಾಗ್ತಿರ್ಲಿಲ್ಲ, ಇವರೆಲ್ಲ ನೋಡಿದ್ರು. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ನನಗೆ ಗೊತ್ತೇ ಆಗಿಲ್ಲ 9 ತಿಂಗಳು ಹೆಂಗೋಯ್ತು ಅಂತ. ಇಟ್ ವಾಸ್ ಅ ಸೆಲೆಬ್ರೇಷನ್.
ಈಗ ಇನ್ನೊಂದ್ ತರ ಸೆಲೆಬ್ರೇಷನ್. ಈಗ ನಿದ್ದೆ ಇಲ್ಲ ನಿಜವಾಗ್ಲೂ. ನೆನ್ನೆ ರಾತ್ರಿ 1-2 ಅವರ್ ಮಲಗಿರ್ಬೇಕಲ್ಲ ಸಿಸ್ಟರ್, ನಾನು 2 ಅವರ್ಸ್ ಮಲಗಿದ್ದೀನಿ. ಮೊನ್ನೆ ರಾತ್ರಿನೂ ಹಂಗೆ. ಆದ್ರೂ ಒಂದು ಖುಷಿ, ಆದ್ರೂ ಒಂದು ತಾಯ್ತನದ ಖುಷಿ, ಒಂದು ಹೆಣ್ಣುತನ ಕಂಪ್ಲೀಟ್ ಆಗಿದೆ ಅನ್ನೋ ಒಂಥರ ಫೀಲಿಂಗ್ ಆಗ್ತಾ ಇದೆ ನನಗೆ. ಯಾಕಂದ್ರೆ ಆ ಮಗುಗೆ ಎದೆ ಹಾಲು ಕುಡಿಸೋದಿದೆಯಲ್ಲ, ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಕನೆಕ್ಟ್ ಮಾಡ್ಕೊಂತಾರೆ. ಇಟ್ ಇಸ್ ಅ ಡಿಫ್ರೆಂಟ್ ಫೀಲಿಂಗ್. ಅಂದ್ರೆ ನಮ್ಮ ಒಳಗೆ ಒಂದು ಜೀವ ಇತ್ತ, ಆ ಜೀವ ಆಚೆ ಬಂತು, ಆ ಆಚೆ ಬಂದಿರೋ ಜೀವಕ್ಕೆ ಮತ್ತೆ ಊಟನೂ ನಾವೇ ಕೊಡ್ಬೇಕು ಅನ್ನೋದು ಇಟ್ ಇಸ್ ಬ್ಯೂಟಿಫುಲ್ ಫೀಲಿಂಗ್. ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವರೆಲ್ಲರೂ ನನಗೆ ಸಾಥ್ ಕೊಟ್ಟಿದ್ದಾರೆ, ಅದಕ್ಕೆ ತುಂಬಾ ಖುಷಿ. ಭುವನ್ ಸರ್, ಇಲ್ಲಿ ನಿಂತ್ಕೊಂಡೆ ನೋಡ್ತಾ ಇದ್ದೀನಿ, ಆಕ್ಟಿವಿಟಿನ ಗಮನಿಸ್ತಾ ಇಲ್ಲ. ಫಸ್ಟ್ ಟೈಮ್ ಎತ್ಕೊಂಡಾಗ ಮಗುನ ಎಷ್ಟು ಖುಷಿ ಆಯ್ತು. ಎಸ್ಪೆಷಲಿ ಗಂಡು ಮಕ್ಕಳಿಗೆ ಹೆಣ್ಮಗುನೇ ಆಗ್ಬೇಕು ಅಂತ ಇಷ್ಟಪಡ್ತಾರೆ. ನಿಮ್ಗೆ ಹೆಣ್ಮಗಳು ಬೇಕು ಅಂತ ಅನ್ಸುತ್ತಾ, ಗಂಡು ಪಾಪು ಬೇಕು ಅನ್ಸುತ್ತಾ, ಅಥವಾ ಈ ಫೀಲಿಂಗ್ ಹೆಂಗಿದೆ? 4 ಪ್ರಶ್ನೆ ಕೇಳ್ಬಿಟ್ಟಲ್ಲ. ಓಕೆ, ಫಸ್ಟ್ ಆಫ್ ಆಲ್ ನನಗೆ ಗಂಡಾದ್ರೂ ಖುಷಿನೇ ಹೆಣ್ಣಾದ್ರೂ ಖುಷಿನೇ ಆಗ್ತದೆ. ಗಂಡಾದ್ರೂ ಖುಷಿನೇ ಹೆಣ್ಣಾದ್ರೂ ಖುಷಿನೇ ಅಂತ ಇತ್ತು. ಆದರೆ ಆ ಮೊದಲನೇ ಕ್ಷಣ ಈಗ ಡಾಕ್ಟ್ರು ಪಾಪನ ಹೊರಗೆ ತೆಗೆದಾಗ ಐ ವಾಸ್ ಮೋರ್ ಇನ್ ಶಾಕ್. ಯಾಕೆಂತಂದರೆ ಈ ಜೀವಂತವಾಗಿರೋ ಒಂದು ಪಾಪು ಈ ಹೊಟ್ಟೆ ಒಳಗೆ ನೀರೊಳಗೆ ಇತ್ತ ಅನ್ನುವಂಥ ಒಂದು ಶಾಕಲ್ಲಿ ಒಂದು 5 ಸೆಕೆಂಡು. ಅದಾದಮೇಲೆ ಆ ಖುಷಿ, ಆ್ಯಕ್ಚುಲಿ ಇವ್ರಿಗೆ ಕಣ್ಣು ನೀರು ಬಂದು ಇವ್ರು ಅಳ್ತಾ ಇದ್ರು. ಸೊ ಅದು ಐ ಥಿಂಕ್ ಇಟ್ಸ್ ಮ್ಯಾಜಿಕಲ್. ಎಲ್ಲರೂ ಇಟ್ಸ್ ಅ ಮ್ಯಾಜಿಕಲ್ ಫೀಲಿಂಗ್ ಅಂದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ಥರ ಇದ್ದಿರಬಹುದು ಅಂತ. ಬಟ್ ಇಟ್ಸ್ ರಿಯಲಿ ಮ್ಯಾಜಿಕಲ್. ಯಾಕಂತಂದರೆ ನಮ್ಮ ಮಗುವನ್ನು ಅದು ನಮ್ಮದು ಅಂತ ಏನು ಅನಿಸುತ್ತೆ ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡಾಗ ನಾವು ಯಾವುದೇ ಗಾಳಿಲೇನೋ ತೇಲಾಡ್ತೀವಿ ಅನ್ನೋ ಥರ ಒಂದು ಭಾವನೆ. ಸೊ ಅದನ್ನ ನಾವು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ಇಟ್ ಇಸ್ ಟೂ ಬ್ಯೂಟಿಫುಲ್. ಆ್ಯಂಡ್ ಐ ಥಿಂಕ್ ಆಗೋಷ್ಟು ಎಲ್ಲ ಗಂಡು ಮಕ್ಕಳು ಆಪ್ರೇಷನ್ ಆದಾಗ ಅಥವಾ ಡೆಲಿವರಿ ಆದಾಗ ಹೋಗಿ ಇವ್ರು ಪಡೋ ನೋವನ್ನು ನೋಡಬೇಕು. ಪ್ಲಸ್ ಇವರು ಮಾಡುವಂಥ ಈ ಸ್ಯಾಕ್ರಿಫೈಸಸ್ ಏನಿದೆ ಅದನ್ನು ನೋಡಬೇಕು ಅಂತ ನಾನು ನೋಡ್ತೀನಿ. ಯಾಕೆಂದರೆ ನಾನು ಹೋಗ್ತೀನಿ ಅಂತ ಅಂದ್ಕೊಂಡು ಡಾಕ್ಟರ್ ಹೇಳಿದ್ರು ಬನ್ನಿ ಒಳಗಡೆ ನೋಡಿ. ನಾನು ಅವಾಗ ಹೇಳಿದೆ ಅಯ್ಯೋ ಉಜ್ಜುಡಿ ನಿಲ್ಲ ಆಯ್ತಾ ನೋಡಬೇಕು ಅಂದರು. ಅಲ್ಲಿ ಹೋಗಿ ನಾನಂತೆ ಡಾಕ್ಟರ್ ತಲೆ ತಿರುಗಿ ಬಿದ್ದೋದ್ರೆ ಏನ್ ಮಾಡೋದು ಅಂತ. ಇಲ್ಲ ಪರವಾಗಿಲ್ಲ, ಒಬ್ಬರನ್ನ ರೆಡಿ ಮಾಡಿ ಪ್ಲಸ್ ನಿಮ್ಗೆ 2 ವಾರ್ಡ್ ಕೊಟ್ಟಿದ್ದೀವಿ, 2 ಸೂಟ್ ಕೊಟ್ಟಿದ್ದೀವಿ. ಸೊ ಅವ್ರನ್ನ ಒಂದ್ರಲ್ಲಿ ನಿಮ್ಮನ್ನ ಇನ್ನೊಂದ್ರಲ್ಲಿ ಹಾಕ್ತೀವಿ, ತೊಂದರೆ ಇಲ್ಲ. ಹೌದಾ, ಆಯ್ತು ಹರ್ಷಿಕಾ ಅರ್ಧ ಕೆಲಸ ಕಡಿಮೆ ಆಗಿದೆ ಬಿಕಾಸ್ ಆಫ್ ಒಂದ್ಸಲ ಹೇಳಿದ್ರಲ್ಲೇ ಸುಮ್ಮನೆ ಆಗ್ತಿದ್ದಾರೆ. ಯೂಶಲಿ ಹಳ್ಳಿ ಕಡೆ ಒಂದು ಮಾತಿದೆ, ಪ್ರೆಗ್ನೆನ್ಸಿ ಬೇಬಿಗೂ ದಪ್ಪ ಇದೆ ಸ್ವಲ್ಪ, ಜೊತೆಗೆ ಸ್ಕಿನ್ ಎಲ್ಲ ಕೆಂಪು ಕಾಣಿಸ್ತಾ ಇದೆ, ಗಂಡು ಮಗು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಕೆಲವರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ 100% ಇದು ಪ್ರಿಡಿಕ್ಟ್ ಮಾಡಿದ್ರು ಗಂಡು ಪಾಪುನೇ ಟ್ವಿನ್ಸ್ ಅಂತ. ಸೆಲೆಬ್ರಿಟಿಗಳಿಗೆ ಡಾಕ್ಟರ್ಗಳು ಹೇಳ್ತಾರೆ ಬಿಫೋರ್ ಅಂತ ಒಂದು ಮಾತು ಕೇಳ್ಪಟ್ಟಿರ್ಲಿಲ್ಲ, ಇದು ಗಂಡು ಹೆಣ್ಣು ಅಂತ. ಬಿಫೋರ್ ನಿಮ್ಗೆ ಆ ತರ ಹೇಳಿದ್ರ? ಹೇಳಿಲ್ಲ ಅವ್ರನ್ನೇ ಕೇಳಿ ನಾವ್ ಎಷ್ಟು ಟ್ರೈ ಮಾಡಿದೀವಿ ಗೊತ್ತಾ ಡಾಕ್ಟರ್ ಸಂಗೀತ ಅವ್ರನ್ನ ಯಾವ ರೀತಿಲಾದ್ರೂ ಹೇಳಿಸ್ಬೇಕು ಅಂತ. ಇಂಡೈರೆಕ್ಟ್ ಆಗಿ ಅಂದ್ರೆ ಡಾಕ್ಟರ್ ಅವನು ಒದಿತಾ ಇದ್ದಾನ, ಅವ್ನ ಕಾಲ್ ಮೇಲೆ ಎತ್ತಾ ಇದ್ದಾನ ಅಂತ ನಾವು ಕೇಳೋದು. ಇವರು ಬೇಬಿ ಇಸ್ ಫೈನ್, ಬೇಬಿ ಇಸ್ ಡೂಯಿಂಗ್ ಫೈನ್ ಇಷ್ಟೇ ಹೇಳೋರು. ನಮ್ಗೆ ಯಾವ ತರ ಒಂದು ಇದಾಗ್ತಿತ್ತು ಅಂದ್ರೆ ಕ್ಯೂರಿಯಾಸಿಟಿ. ಅಂದ್ರೆ ಅವ್ರು ಹೇಳೋದು ಬಂದೆ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸರ್ಪ್ರೈಸ್. ಎಂಡ್ ವರ್ಗೂ ಇರ್ಲಿ, ಅದನ್ನ ಹೇಳೋದು ಬೇಡ ಅಂತ. ಬಟ್ ನನಗೆ ಇದು ಮಿತ್ ಅಂತ ಅನ್ಸುತ್ತೆ. ಹೊಟ್ಟೆ ದಪ್ಪ ಇದ್ರೆ, ಗ್ಲೋ ಇದ್ರೆ ಗಂಡು ಅಲ್ಲ ಡಾಕ್ಟರ್. ವಾಟ್ ಯು ವಾಂಟ್ ಟು ಸೇ? ಬಿಕಾಸ್ ನನ್ಗೆ ಆಕ್ಚುಲಿ ತುಂಬಾ ಜನ ಹೇಳಿದ್ದು ಗಂಡ್ ಪಾಪು ಅಂತ. ನನ್ನ ನೋಡಿದವರೆಲ್ಲರೂ ಗಂಡ್ ಪಾಪು ಅಂತಾನೆ ಎಕ್ಸ್ಪೆಕ್ಟ್ ಮಾಡಿದ್ರು. ನನ್ಗೆ ಸಿ ಐ ವಾಸ್ ಲೈಕ್ ಭುವನ್ ಸೆಡ್, ನಮ್ಮಿಬ್ಬರಿಗೆ ದೇವ್ರ ಪ್ರಸಾದ, ಬಾಯ್ ಆರ್ ಗರ್ಲ್ ವಿ ಆರ್ ರೆಡಿ ಟು ಆಕ್ಸೆಪ್ಟ್. ಬಟ್ ಆಫ್ಟರ್ ದಿಸ್ ಏಂಜಲ್ ಅರೈವ್ಡ್ ಅಲ್ಲ, ಇಟ್ಸ್ ಲೈಕ್ ಬೆಸ್ಟ್ ಫೀಲಿಂಗ್. ಸೊ ಐ ಥಿಂಕ್ ಎಂಡ್ ಆಫ್ ದ ಡೇ ಅದು ಮಗು ನಮ್ಮ ಮಗು. ಬಾಯ್ ಗರ್ಲ್ ಆ ಡಿಫ್ರೆನ್ಸಿಯೇಷನ್ ಬರೋದೇ ಇಲ್ಲ. ಎಲ್ಲ ಖುಷಿ ಕೊಡುತ್ತೆ ನಮ್ಗೆ. ಗಂಡಾದ್ರೂ ಖುಷಿ ಕೊಡುತ್ತೆ, ಹೆಣ್ಣಾದ್ರೂ ಖುಷಿ ಕೊಡುತ್ತೆ. ಲಾಸ್ಟ್ ಕ್ವಶನ್, ಪಿಂಕ್ ಟಿಕೆಟ್ ನವರು ಆರ್ಗನೈಸ್ ಮಾಡಿದ್ದಾರೆ ಅಂತ ನೀವಿಬ್ರು ಪಿಂಕ್ ಹಾಕಿರೋದಾ? ಪಿಂಕ್ ಸಿಂಬಾಲಿಕ್ ಹೆಣ್ಮಗು ಅಂತಾರೆ, ನೀವಿಬ್ರು ಪಿಂಕ್ ಅಲ್ಲೇ ಇದ್ದೀರಾ, ನಿಮ್ ಗಾಡಿ ಕೂಡ ಪಿಂಕ್ ಡೆಕೋರೇಟ್ ಆಗಿದೆ. ಏನ್ ಸರ್ ಇದು ವಿಶೇಷತೆ? ಹೆಣ್ಮಗು ಆದ್ರೆ ಈ ಡ್ರೆಸ್ ಹಾಕೊಂಡು ಹೋಗೋಣ ಅಂತ ರೆಡಿ ಆಗ್ತದೆ. ಆಕ್ಚುಲಿ ಎರಡು ಕೂಡ ಅಂದ್ರೆ ಪಿಂಕ್ ಟಿಕೆಟ್ಸ್ ಅವರು ನಮ್ಮ ಜೊತೆ ನಮ್ಮ ಮದುವೆಯಿಂದ ಹಿಡಿದು ಅದಕ್ಕಿಂತ ಮುಂಚೆಯಿಂದ ಹಿಡಿದು ನಮ್ಮ ಸಂಬಂಧ. ಸೊ ಅದಕ್ಕೆ ಪಿಂಕ್ ಪ್ಲಸ್ ಬೇಬಿ ಪಿಂಕ್ ಎರಡು ಕೂಡ ಖುಷಿಯಿಂದ 2 ಪಿಂಕ್ ಹಾಕಿದ್ದೀವಿ. ಇನ್ನೊಂದು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಬಾರಿ ಫಸ್ಟ್ ಟೈಮ್ ನೋಡಿದಾಗ
ಸೊ ನಿಮ್ ತರ ಇದಾರ ಅಥವಾ ಬೋರ್ ತರ ಇದಾರ ಡಾಕ್ಟರ್ನ ಕೇಳ್ಬೇಕು. ಡಾಕ್ಟರ್ ಏನ್ ಹೇಳ್ತಿದ್ರು ಗೊತ್ತಾ, ಇಡೀ ಖಾನ್ದಾನ್ ಆಚೆ ವೇಟ್ ಮಾಡ್ತಾ ಇದೆ, ನಾನು ಬೇಗ ಆಪರೇಷನ್ ಮಾಡಿ ಮಗು ತಗೊಂಡು ಆಚೆ ಕೊಡ್ಬೇಕು ಅಂತ ಹೇಳಿ. ನಮ್ಮ ಅತ್ತೆ ಮಾವ, ನಮ್ಮ ತಾಯಿ, ನನ್ನ ಇವ್ರ ತಮ್ಮನ ಹೆಂಡತಿ, ಇಷ್ಟು ಜನ ಆಪರೇಷನ್ ಥಿಯೇಟರ್ ಆಚೆ ನಿಂತಿದ್ರು. ಅಂಡ್ ಮಾವ ಆಯ್ತಪ್ಪ. ಅಲ್ಲೇ ಈಗ ಸರ್ ಡೆಲಿವರಿ ಆದ್ಮೇಲೆ ಯಾರಿಗೆ ಫಸ್ಟ್ ಹೇಳಿದ್ರಿ? ಯಾರಾದ್ರೂ ಸೆಲೆಬ್ರಿಟಿಗಳು ಇಲ್ಲಿವರೆಗೂ ಯಾರೆಲ್ಲ ವಿಶ್ ಮಾಡಿದ್ದಾರೆ? ಸೆಲೆಬ್ರಿಟೀಸ್ ಎಲ್ಲರೂ ವಿಶ್ ಮಾಡಿದ್ರು. ಫಸ್ಟ್ ಸೆಲೆಬ್ರಿಟೀಸ್ ಅಲ್ಲಿ ನಮ್ಮ ಕ್ಲೋಸ್ ಅಲ್ಲೇ ನಾವು ಇನ್ಫಾರ್ಮ್ ಮಾಡಿದ್ದು ಗಣೇಶ್ ಸರ್. ಅವ್ರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರು ನಮ್ಮ ಮೇಲೆ ಇಟ್ಟಿರೋ ಒಂದು ಆಸೆ ಇದೆಯಲ್ಲ, ಅದಕ್ಕೆ ಯಾವತ್ತೂ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಸೊ ಅವ್ರು ಫಸ್ಟ್ ಫೋನ್ ಮಾಡಿ ಹೇಳಿದ್ದು. ಅಂಡ್ ಶಿಲ್ಪಾ ಮ್ಯಾಮ್ ಕತೆ, ಫೋಟೋ ಕತೆ ಶಿಲ್ಪಾ ಮ್ಯಾಮ್ ಅಂತೂ ನನಗೆ ಅವತ್ತು ತುಂಬಾ ಅದೊಂಥರ ವಿಚಿತ್ರ, ಅದೊಂಥರ ದೇವರ ಆಶೀರ್ವಾದನ ಏನೂ ಗೊತ್ತಿಲ್ಲ ನನಗೆ. ಅವ್ರು ಯಾವತ್ತೂ ನನಗೆ ದೇವ್ರ ಫೋಟೋ ಕಳಿಸೇ ಇಲ್ಲ ಇಲ್ಲಿವರೆಗೂ. ಏನಾದ್ರೂ ಒಂದು ನಮ್ಮ ಪ್ರೋಗ್ರಾಮ್ದು ಅದ್ರದ್ದು ಇದ್ರದ್ದು ಕಳಿಸ್ತಾರೆ. ಅವತ್ತು ದೇವಿ ಪೂಜೆ, ಅವ್ರು ಮಾಡಿರೋ ದೇವಿ ಪೂಜೆ ಫೋಟೋ ಕಳಿಸಿದ್ರು ನನಗೆ. ಕಳಿಸ್ಬಿಟ್ಟು ದೇವ್ರ ಆಶೀರ್ವಾದ ಇರ್ಲಿ, ಚೆನ್ನಾಗಾಗ್ಲಿ, ಇವತ್ತು ನಾಳೆ ಅಂತಿದ್ದೆ ಅಲ್ವಾ, ಯಾವಾಗ ಆಗುತ್ತೆ ಗೊತ್ತಿಲ್ಲ, ಆಗ್ಲಿ ಚೆನ್ನಾಗಾಗ್ಲಿ ಅಂತ. ಹಂಗ ಅವ್ರ ಫೋಟೋ ಕಳಿಸಿ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಂಗೆ ಪೇನ್ ಸ್ಟಾರ್ಟ್ ಆಯ್ತು. ಸೊ ಅದು ನಾನು ಅವ್ರಿಗೆ ಹೇಳಿದಾಗ ಶಿ ವಾಸ್ ಲೈಕ್, ನೋಡು ನಾನು ನೆನೆಸ್ಕೊಂಡೆ, ಚೆನ್ನಾಗಾಗ್ಲಿ, ನವರಾತ್ರಿ ಶುರು ಆಗಿದೆ, ಮಗು ಆಗ್ಲಿ, ಚೆನ್ನಾಗಿ ಒಳ್ಳೆ ಸಮಯದಲ್ಲಿ ಬರ್ಲಿ ಅಂತ ಹೇಳ್ಕೊಂಡ್ರು ಅಂತ. ಆಮೇಲೆ ಅವ್ರ ಮಗಳು ಎಸ್ಪೆಷಲಿ ಚಾರಿತ್ರ್ಯ ಹೇಳಲೇಬೇಕು, ಕಣ್ಣಲ್ಲಿ ನೀರು ಹಾಕೊಂಡು ಶಿ ಕಾಲ್ಡ್ ಮಿ, ನನ್ನ ಮಗು ನೋಡ್ಬೇಕು ಅಂತ. ಸೊ ಆ ಪ್ರೀತಿ ನಾವು ಗಳಿಸ್ತೀವಲ್ಲ, ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಅಂಡ್ ಗಣೇಶ್ ಸರ್ ಆಫ್ ಕೋರ್ಸ್, ಜಯಮಾಲಮ್ಮ, ಮಾಲಾಶ್ರೀ ಮ್ಯಾಮ್, ಶ್ರುತಿ ಅಮ್ಮ, ಯಾರು ಮಾಡಿಲ್ಲ ಅಂತಿಲ್ಲ, ಪ್ರತಿಯೊಬ್ರು ಫೋನ್ ಮಾಡಿ ಆರೈಕೆ ಹೆಂಗ್ ಮಾಡ್ಕೋಬೇಕು ಅದನ್ನ ಮೇನ್ ಆಗಿ ಹೇಳ್ಕೊಂಡು. ಮಾಲಾಶ್ರೀ ಮ್ಯಾಮ್ ಅಂತೂ ನನಗೆ ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ, ಇದು ಮಾಡು, ಇದು ಮಾಡ್ಬೇಡ, ಇದು ಮಾಡು, ಇದು ಮಾಡ್ಬೇಡ ಅಂತ. ಅನುಪ್ರಭಾಕರ್ ಅವರಾಗಿ ಪ್ರತಿಯೊಬ್ರು, ಐ ಥಿಂಕ್ ದ ಹೋಲ್ ಇಂಡಸ್ಟ್ರಿ ಯಾರ್ಯಾರು ನಮ್ಮಿಬ್ಬರನ್ನ ತುಂಬಾ ಪ್ರೀತಿಸ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಹುಟ್ಟು ಏನ್ ಮಹಾಲಕ್ಷ್ಮಿ ಇದ್ದಾಳೆ ಅವಳ ಮೇಲೂ ತುಂಬಾ ಪ್ರೀತಿ ಇದೆ. ನಿಮ್ಗೂ ನಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ನನ್ಗೆ ಗೊತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಮೇಕಿಂಗ್ ಇಟ್ ಸ್ಪೆಷಲ್ ಫಾರ್ ಅಸ್. ಥ್ಯಾಂಕ್ ಯು. ಮಗು ಬೋರ್ ತರ ಇದೆಯಾ ಅಥವಾ ಅಶಿಕಾ ತರ ಇದೆಯಾ? ಮಗು ಇನ್ನೊಂದು 3 ತಿಂಗಳು, ನಮ್ಮ ಶಾಸ್ತ್ರದ ಪ್ರಕಾರ ನೇಮಿಂಗ್ ಸೆರೆಮನಿ ನಾವು 3 ತಿಂಗಳಲ್ಲಿ ಮಾಡೋದು. ಸೊ 3 ತಿಂಗಳಲ್ಲಿ ನಾವು ಬೇಬಿ ಫೇಸ್ ರಿವೀಲ್ ಮಾಡ್ತೀವಿ. ಅವಾಗ ನೀವೇ ನೋಡಿ ಹೇಳಿ. ಬಟ್ ನನಗೆ ಅನ್ಸೋದು ಭುವನ್ ತರ ಅಂತ, ಭುವನಿಗೆ ಅನ್ಸೋದು ನನ್ ತರ ಅಂತ. ನಾನು ಫೀಡ್ ಮಾಡ್ತಾ ಇದ್ದಾಗೆಲ್ಲ ನನ್ಗೆ ಅನ್ನಿಸ್ತಾ ಇರುತ್ತೆ, ಕಣ್ಣು ಭುವಂದು, ಬಾಯಿ ನಂದು ಅಂತೆಲ್ಲ. ಕೂದಲಂತೂ ನಂದೇನೆ. ಅದು ಹುಟ್ಟುವಾಗ್ಲೇ ಫುಲ್ ಕೂದಲು, ಇಲ್ಲಿ ನನ್ಗೆ ಎಷ್ಟು ಕೂದಿದೆ ಅಷ್ಟೇ ಕೂದಲು ಬಂದಿದೆ. ಆಕ್ಚುಲಿ ಕೂದಲು ತುಂಬಾ ಜಾಸ್ತಿ ಇದೆ. ಸೊ ಎಸ್, ಐ ಥಿಂಕ್ ಬೇಬಿ ಇಸ್ ಅ ಬ್ಯೂಟಿಫುಲ್ ಮಿಕ್ಸ್. ನಮ್ಮಿಬ್ಬರ ಮಿಕ್ಸ್ ಇದೆ, ಅವಳಿಗೆ ಇಬ್ಬರದ್ದು ಫೀಚರ್ಸ್ ಇದೆ. ಡಾಕ್ಟರ್ಗೆ ಆಚೆ ಬಂದಿದ ತಕ್ಷಣ ಭುವನ್ ಅನ್ಸದಂತೆ. ಆಮೇಲೆ ಟುಡೇ ಯು ಸೆಡ್ ಶಿ ಇಸ್ ಲೈಕ್ ಮೀ ಅಂತ. ಐ ಥಿಂಕ್ ಅದೇ ಕೂದ್ಲಿಗೆ when I took the baby out, I was like, Bhuvan. Now she looks more like me. ನನ್ನ ಪ್ರಕಾರ ಹೆಣ್ ಪಾಪ ಹರ್ಷಿದಾರ ಕಂಡ್ರೆ ಚಂದ. ನೆಕ್ಸ್ಟ್ ಗಂಡ್ ಪಾಪ ನಂತರ ಬೆಟರ್. ಸೊ ಎಸ್, ಓಕೆ, ಥ್ಯಾಂಕ್ ಯು. ಮಾಡ್ತಾರೆ ಇಲ್ಲ ಬೆಂಗಳೂರೆಲ್ಲ ಕೂದಲ. ಓ, ದೇವ್ರ ಆಶೀರ್ವಾದನೂ ಬಿತ್ತು ನಮ್ಗೆ. ಬಾಣಂತನ ಗಂಡು ಮಕ್ಕಳಿಗೆ ಹೆಣ್ಣು ಮಗುವಿನ ಜವಾಬ್ದಾರಿ ಅಥವಾ ಅವಳು ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ರೆಸ್ಪಾನ್ಸಿಬಿಲಿಟಿ, ಅವಳನ್ನ ನೋಡೋ ರೀತಿ ಎಲ್ಲ ಗೊತ್ತಾಗ್ಬೇಕಂದ್ರೆ ಅವ್ಳು ಹೆಣ್ಣು ಮಕ್ಕಳು ಮನೆಗೆ ಬರ್ಬೇಕು ಗಂಡು ಮಕ್ಕಳಲ್ಲಿ. ಸೊ ಹೆಣ್ಣು ಮಗಳು ಬಂದಿದ್ದಾರೆ, ಎಷ್ಟು ಜವಾಬ್ದಾರಿ ಇದೆ, ಅವಳು ಎಷ್ಟು ಪ್ರೊಟೆಕ್ಟ್ ಮಾಡ್ತೀರಿ, ಏನು ಹೇಳ್ತೀರಾ? ಆಕ್ಚುಲಿ ಇದನ್ನೆಲ್ಲ ನಾನು ಯೋಚನೆ ಮಾಡಿಲ್ಲ. ಗಣೇಶ್ ಸರ್ ನಂಗೆ ಇದು ಬೇಬಿ ಶವರಲ್ಲಿ ಹೇಳಿದ್ರು, ಹೆಣ್ಣು ಬಂದೇ ಬರುತ್ತೆ, ನಿನ್ನ ಬೆಂಡ್ ಮಾಡೇ ಮಾಡುತ್ತೆ, ನಿನ್ನ ಇನ್ನು ಸುತ್ತಾಡಕ್ ಬಿಡಲ್ಲ ಎಲ್ಲೂ ಅಂತ. ಸೊ ಮೇಬಿ, ಬಟ್ ಏನು ಅಂತಂದ್ರೆ, ಅಫ್ಕೋರ್ಸ್ ಒಂದು ಅದು ಯಾವುದೇ ಪಾಪ ಆಗಿರುತ್ತೆ, ಪ್ರೊಟೆಕ್ಟಿವ್ನೆಸ್ ಬಂದೇ ಬರುತ್ತೆ. ಹೆಣ್ಣು ಪಾಪ ಅಂತಂದಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಈಗಿನ ಜಗತ್ತಲ್ಲಂತೂ ನಾವು ನೋಡ್ತಾ ಇರೋ ಈ ನಡೀತಾ ಇರೋ ಇದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಟಿವ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಬಟ್ ಅದನ್ನೆಲ್ಲ ಇವಾಗ ಸದ್ಯ ಪ್ಲಾನ್ ಅಂತೂ ಮಾಡ್ತಾ ಇಲ್ಲ. ಹೋಗ್ತಾ ವಿಲ್ಸಿ ಹೇಗಾಗುತ್ತೆ ಏನು ಅಂತ ನೋಡೋಣ. ಬಟ್ ಇದು ಒಂದಂತೂ ಗೊತ್ತು, ಇಂಟೆಲಿಜೆಂಟ್ ಇದೆ, ಹೆವಿ ಇಂಟೆಲಿಜೆಂಟ್ ಇದೆ, ಪ್ಲಸ್ ವೆರಿ ಸ್ಮಾರ್ಟ್ ಬೇಬಿ ಅಂತ ನಮ್ಗೆ ಗೊತ್ತು. ಸೊ ಹೋಗ್ತಾ ಗೊತ್ತಾಗಿದೆ ನೋಡಿ. ಥ್ಯಾಂಕ್ ಯು. ಬೇರೆ ಇರುತ್ತೆ. ಸೊ ಡಾಕ್ಟರ್ಸ್ ಕಡೆಯಿಂದ ಟಿಪ್ಸ್ ತಗೊಂಡಿದ್ದಾರೆ. ಬಾಣಂತನ ಐ ಥಿಂಕ್ ಅತ್ತೆ ಹೇಳಿದ್ರೆ ಬೆಟರ್ ಅದ್ರ ಬಗ್ಗೆ. ನಮ್ಮಲ್ಲಿ ಬಾಣಂತನದ್ದು ಪ್ರಾಸೆಸ್ಸೇ ತುಂಬಾ ಡಿಫ್ರೆಂಟ್. ಸೊ ಕೊಡಗಲ್ಲಿ 3 ತಿಂಗಳು ಬಾಣಂತಿನ ನೋಡ್ಕೊಳ್ಳೋದೇ ಬೇರೆ ತರ ಇರುತ್ತೆ. ಸೊ ಅದೇ ಹೇಳಿ
ಮೊದಲನೇದಾಗಿ ನನ್ನ ಮಗನಿಗೆ ಎಲ್ಲ ಟೆರರಿಸ್ಟ್ ತರ ಅಯ್ಯಯ್ಯೋ 3 ಗಂಡು ಮಕ್ಕಳನ್ನ ಟೆರರಿಸ್ಟ್ ಅಂದ್ಬಿಟ್ರು ನಮ್ಮ ಮತ್ತೆ. ಈಗ ಒಂದು ಹೆಣ್ಣು ಮಗು ಮನೆಗೆ ಬಂದಿದ್ದು ಒಂಥರ ತಾಯಿದು ಕಷ್ಟ, ತಾಯಿದು ನೋವು, ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಹಾಗೆ ಮಗು ಬಂದಿದ್ದು ತುಂಬಾನೇ ಖುಷಿ ಇದೆ ನನಗೆ. ಹಾಗೆ ಮತ್ತೆ ಈ ಆರೈಕೆ ವಿಷಯ ನಾವು ತುಂಬಾ ಡಿಫ್ರೆಂಟ್ ಆಗಿ ಆರೈಕೆ ಮಾಡ್ತೇವೆ. ಈಗ ಇಲ್ಲಿ ಡಾಕ್ಟರ್ ಹೇಳ್ತಾರೆ ಎಳನೀರು ಕೊಡಿ, ಹಣ್ಣು ಕೊಡಿ, ಕಿವಿಗೆಲ್ಲ ಕಟ್ಟೋದಿಲ್ಲ. ನಾವು ಒಂಥರ ತುಂಬಾ ಒಂದು ಊಟೊಳಗೆ ಸೇಫ್ ಆಗಿ 3 ತಿಂಗಳು ಯಾರಿಗೂ ತೋರಿಸೋದಿಲ್ಲ. ತಾಯಿ ಮಗನ ಹಾಗೆ ಸಾಕ್ತೇವೆ. ಮತ್ತೆ ಊಟದಲ್ಲೂ ಅಷ್ಟೇ ನಮ್ಮದೇ ಸ್ಪೆಷಲ್ ಇದೆ. ಮತ್ತೆ ನಾವು ಈ ಸಿರಪ್ ಎಲ್ಲ ಕೊಡೋದಿಲ್ಲ. ನಾವು ಗಾಳಿ ಸೊಪ್ಪು ಮತ್ತೆ ನರಿ ವಿಷ ಇಂಥದ್ದೆಲ್ಲ ಇದೆ. 4 ತಿಂಗಳು 4 ದಿನ ಒಂದೊಂದು ಜ್ಯೂಸ್ ಅದರದ್ದೆಲ್ಲ ಕೊಟ್ಟು ಮತ್ತೆ ಪೆಪ್ಪರಲ್ಲಿ ಸಾಕೋದು. 3 ತಿಂಗಳು ಪೆಪ್ಪರಲ್ಲೇ ಊಟ ಮಾಡಿಸೋದು, ತುಪ್ಪ ಮತ್ತೆ ಪೆಪ್ಪರ್ ಹೀಗೆ ಮಾಡಿ ಈ ಶರೀರಲ್ಲೇ ಹೋಗ್ಬೇಕು. ಹೋಗಿ ಮೊದಲಿನ ಹರ್ಷಿಕಾಗಿ ಅಲ್ಲಿಂದ ಮತ್ತೆ ಸ್ವಲ್ಪ ಶರೀರ ಬರೋ ಹಾಗೆ ನಾವು ಮಾಡ್ತೇವೆ. ಅದೆಲ್ಲ ಗೊತ್ತು ನಮ್ಗೆ ಆ ಥರದಲ್ಲಿ. ಆದ್ರೆ ಹರ್ಷಿಕದ ಒಂದಂತ ಹೇಳಿದ್ರೆ ಕೇಳ್ತಾಳೆ, ಏನ್ ಹೇಳಿದ್ರು ಹಾಗೆ ಮಾಡ್ತಾಳೆ. ಇದು ಅವರೇ ಹಾಕ್ಸಿದ್ದು ಇದೆಲ್ಲ ಬಚ್ಬೇಕು. ಸೊ ಹಾಗೆ ಮೊದಲೆಲ್ಲ ತುಂಬಾನೇ ಇತ್ತು. ಈಗೆಲ್ಲ ಹಲ್ಲು ತೋರಿಸಬಾರದು, ಕಿವಿಗೆ ಗಾಳಿ ಸೇರಬಾರದು, ಈಗೆಲ್ಲ ಇತ್ತು. ಆದ್ರೆ ಈಗ ನಮ್ಮ ಡಾಕ್ಟರ್ ಧೈರ್ಯ ಇದ್ದಾರೆ. ಅವ್ರು ಹೇಳ್ತಾರೆ ಏನಾಗೋದಿಲ್ಲ, ಸುಮ್ಮನೆ ಅಂತ. ಅಷ್ಟು ಖುಷಿಯಲ್ಲಿ ಇಲ್ಲಿ ಹೋದ್ಮೇಲೆ ಅವಳಿಗೆ ಜೈ. ಓಕೆ, ಥ್ಯಾಂಕ್ ಯು. ಬೆಂಗಳೂರು ಇಂದಿರಾನಗರದ ಮದರ್ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಪಾಪ್ಯುಲರ್ ಡಾಕ್ಟರ್ ಸಂಗೀತ ಅವರು, ಈ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ಎಲ್ಲ ಮಾಧ್ಯಮ ಮಿತ್ರರು, ಇವರು ತೋರಿಸಿದ ಪ್ರೀತಿ, ವಿಶ್ವಾಸ, ಸೇವೆಗೆ ನಾವು ಪೇರೆಂಟ್ಸ್ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ಆತ್ಮೀಯ ಶಿಬಿರದಲ್ಲಿದ್ದಾಗಿದ್ದೇವೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಆಸ್ಪತ್ರೆಗೂ, ಆಸ್ಪತ್ರೆಯ ವರ್ಗದವರಿಗೂ, ಆಡಳಿತ ವರ್ಗದವರಿಗೂ, ಸಿಬ್ಬಂದಿಗಳಿಗೂ ನಮ್ಮ ಅನಂತ ಧನ್ಯವಾದಗಳು.